ನೀಡು ಶಿವ ನಿಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನೀಡು ಶಿವ ನಿಡದಿರು ಶಿವ ನೀಡು ಶಿವ ನಿಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನಿಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಕೊಟ್ಟರು ಮರದಡಿಯಲಿಟ್ಟರು ನಾನಂತೂ ನೀನೆನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಯಲಿಟ್ಟರು ನಾನಂತೂ ನೀನೆನ್ನಲಾರೆ ಸಾರೆಂದ ಮನಗೆ ಎಣಿಸೋದು ನಾ ಕಾಣೆನೆ ನೀಡು ಶಿವ ನಿಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಯಲಿಟ್ಟರು ನಾನಂತೂ ನೀನೆನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಯಲಿಟ್ಟರು ನಾನಂತೂ ನೀನೆನ್ನಲಾರೆ ನೀನಿಟ್ಟ ಕಾಯ ಕಾಣೆನೆ ನೀಡು ಶಿವ ನಿಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ತಂದೆ ಪರಮೇಶ್ವರ ಸಕಲ ಜೀವರಾಶಿಗಳನ್ನು ಕಾಪಾಡುವ ದೊರೆ ನೀನೇ ಅಲ್ವೇ ತಂದೆ ಆದರೆ ಚಿಕ್ಕ ವಯಸ್ಸಿನಿಂದ ಯೌವನದವರೆಗೂ ಬೆಂಡಾಗಿ ಬಸು ಬೆಳೆದಿದ್ದೀನಿ ನನ್ನಂತ ತಂತಗಳಿಗೆ ಯಾರು ತಾನೇ ದಿಕ್ಕು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಎಷ್ಟು ನರಕ ಅನುಭವಿಸಿದ್ದೀನಂತ ನನಗೆ ಗೊತ್ತು ಆ ಸಂದರ್ಭದಲ್ಲಿ ನನ್ನ ಕೈ ಹಿಡಿದು ನನ್ನೆರಡ ಕಣ್ಣುಗಳಂತೆ ನೋಡಿಕೊಂಡವಳು ನನ್ನ ಗೆಳತಿ ಸುನೀತಾ ಇಂದು ಅವಳು ನನ್ನ ಪಾಲಿಗೆ ಇರಿದಿದ್ರೆ ನಾನೇ ಜಗತ್ತಿನಲ್ಲಿ ಬದುಕ್ತಿದ್ದೀನೋ ಇಲ್ಲೋ ಗೊತ್ತಿರಲಿಲ್ಲ ತಂದೆ ನಿನ್ನನ್ನ ಇಡೀ ಸಾಮ್ರಾಜ್ಯಕ್ಕೆ ಕಂಠೀರವ ಅಂತಾರೆ ಗಜ ಚರ್ಮಾಂಬರ ಅಂತಾರೆ ದಯಾಮಯೇ ಅಂತಾರೆ ಆದ್ರೆ ನಮ್ಮಂತ ಬಡವರ ಪಾಳಿಗೆ ನೀನು ಪಕ್ಷಪಾತಿ ನೀನೊಬ್ಬ ಶ್ರೀಮಂತರ ಪಕ್ಷಪಾತಿ ಆಗಿರಬೇಕಾದ್ರೆ ನಮ್ಮಂತ ಬಡವರನ್ನ ಹೇಗೆ ತಾನೇ ಕಣ್ತೆರೆದು ನೋಡ್ತೀಯ ತಂದೆ ಬಡತನದಲ್ಲಿ ಬಸು ಬೆಳೆದ ನನ್ನನ್ನ ಇನ್ನು ಯೌವನ ಆಸ್ತಿಯಲ್ಲಿ ಬಂದಾಗ ನನ್ನನ್ನ ವರದಕ್ಷಿಣೆ ಇರಲಾರ್ದೆ
ಈ ಕಲಿಯುಗದಲ್ಲಿ ಯಾರು ತಾನೇ ಕೈ ಹಿಡಿದು ಮುಂದೆ ಬರ್ತಾರೆ? ಈಗ ನಾನು ಈ ಜಗತ್ತಿನಲ್ಲಿ ಹೇಗೆ ತಾನೇ ಜೀವನ ಮಾಡಲಿ? ನೀನೇ ಹೇಳು ತಂದೆ, ನೀನೇ ಹೇಳು. ಅದೇನೋ ಹೇಳ್ತಾರಲ್ಲ, ದೇವರ ದಯೆ ಇದ್ರೆ ಎಲ್ಲದಕ್ಕೂ ಮುಂದೆ ಹೋಗ್ಬೋದು ಅಂತ. ಆದ್ರೆ ನಿನ್ನ ದಯೆ ಇದ್ರೆ ಆಳಾಗಿದ್ದವನು ಅರಸನಾಗಿ ಬಾಳ್ತಾನೆ, ಭಿಕ್ಷುಕನಾದವನು ರಾಜನಾಗಿ ಬೆಳೆಯುತ್ತಾನೆ. ನೀನೊಬ್ಬ ದಯಾಮಯಿ, ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವ ಮಹಾಮಹಿಮ ನೀನೇ ಅಲ್ವೇ ತಂದೆ. ಆದ್ರೆ ನನ್ನಂತ ಅನಾಥಳ ನತದೃಷ್ಟಳ ಬಾಳಿಗೆ ಯಾವ ತಾನೆ ಬಾಳಿನ ನೌಕೆಯ ದಡವನ್ನ ತೋರಿಸ್ತೀಯ? ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ನನ್ನ ಬಾಳಿನ ಬೆಳಕಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ದಯೆ ತೋರು ತಂದೆ, ನನಗೆ ದಯೆ ತೋರು. ಅಮ್ಮ, ಹಣ್ಣದ ಅರಮನೆಯಲ್ಲಿ ಅಣ್ಣ ತಮ್ಮರಿಗೆ ಜನ್ಮ ಕೊಟ್ಟು ಚಂದ ಚಂದ ಕಣ್ ತುಂಬ ಕಾಣುವ ಮೊದಲು ಮಡಿದ ಮಣ್ಣು ಆದಿಯ ಮಾತೆ ಒಂದಕ್ಕೊಂದು ಬಲ್ಲವರು ಹೇಳಿದ್ದಾರೆ. ಮಾನವನ ಜೀವನದಲ್ಲಿ ಒಂದು ಪಡೆಯಬೇಕಾದರೆ ಒಂದು ಕಳೆದುಕೊಳ್ಳಬೇಕು ಅಂತ. ಅಂತೆ ಆ ಭಗವಂತ ನಮಗೆ ಸಕಲ ಸಿರಿ ಸಂಪತ್ತು ಕೊಟ್ಟ, ಆದರೆ ತಾಯಿಯ ಮಮತೆಯನ್ನೇ ಕಿತ್ತುಕೊಂಡು ಬಿಟ್ಟ. ಅಮ್ಮ, ನಾನು ಚಿಕ್ಕವನಿರುವಾಗ ದಯಾನಂದ ನೀನು ಚೆನ್ನಾಗಿ ಓದಪ್ಪ, ಓದಿ ದೊಡ್ಡ ಪದವೀಧರನಾಗು, ದೊಡ್ಡ ಸಾಹೇಬನಾಗು ಅಂತ ಕರುಣೆಯ ಕರೆದಿಯಿಂದ ಹೇಳ್ತಿದ್ದೆ. ಅಮ್ಮ, ಇಂದು ಈ ನಿನ್ನ ಮಗ ಒಬ್ಬ ಪದವೀಧರನಾಗಿ ಬಂದು ನಿನ್ನ ಮುಂದೆ ನಿಂತು ಮಾತನಾಡುವ ಮಾತುಗಳು ನಿನಗೆ ಕೇಳಿಸ್ತಿದ್ದೀರಪ್ಪ. ನನಗೆ ಇನ್ನೊಂದು ಮಾತು ಹೇಳುತ್ತಿದ್ದೆ. ನಿಮ್ಮ ತಂದೆಯವರು ಸ್ವಲ್ಪ ಸಿಡುಕು ಸ್ವಭಾವದವರು, ನಿನ್ನ ತಮ್ಮ ವಾಚಾಳ್ಳಿ. ಅವರಿಬ್ಬರ ಮಾತಿಗೆ ಪ್ರತಿ ಆಡದೆ ಈ ಮನೆತನು ಯಾವುದೇ ಕಾರಣಕ್ಕೆ ಒಡೆಯಬೇಡ ಎಂಬ ಬಾಳೆಂಬ ನಾಟಕದಲ್ಲಿ ಹಲವಾರು ತೊಂದರೆಗಳು ಬರುತ್ತವೆ. ಹೇಳಿಕೆಯ ಮಾತಿಗೆ ಮಾನ್ಯತೆ ಕೊಡದೆ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅಂತ ಹೇಳಿದ ನೀನು. ನಾವು ಚಿಕ್ಕವರಿರುವಾಗಲೇ ನಮ್ಮನ್ನು ಮರೆತು ಹೊರಟು ಹೋದೆ ನಮ್ಮ, ಹೊರಟು ಹೋದೆ ಅಮ್ಮ. ನನಗೆ ಈ ಸಂಸಾರದಲ್ಲಿ ಯಾವುದರ ಮೇಲೆ ಆಸೆ ಇಲ್ಲಮ್ಮ, ಆದರೆ ತಾಯಿ ಎಂಬುದು ಮಮತೆ ಬೇಕು. ಆ ಭಾಗ್ಯ ನನ್ನ ದೈವದಲ್ಲಿಲ್ಲಮ್ಮ, ನನ್ನ ದಯಾನಂದ, ಏಕೆ ಹೇಳುತ್ತೀರಿ ಅಪ್ಪ, ಏಕೆ ಹೇಳುತ್ತೀರಿ? ಬೆಳಗ್ಗೆ ಕಾಲೇಜಿನಿಂದ ಬರುವಾಗ ಅಪ್ಪಾಜಿ ನಾನು MA ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆದೆನೆಂದು ಜಂಬದಿಂದ ಮತ್ತು ಸಂತೋಷದಿಂದ ಮಾತನಾಡಿದೆ. ನೀನು ಮನೆಗೆ ಬಂದು ನಿನ್ನ ತಾಯಿಯ ಭಾವ ಚಿತ್ರದ ನಿಂತು ಏಕೆ ಹೇಳುತ್ತೀರಿ ಅಪ್ಪ ದಯಾನಂದ, ಏಕೆ ಹೇಳುತ್ತೀರಿ? ಅಪ್ಪಾಜಿ, ಅಮ್ಮ ನನಗೆ ಚಿಕ್ಕವನಿರುವಾಗ ದಯಾನಂದ ನೀನು ಚೆನ್ನಾಗಿ ಓದಪ್ಪ, ಓದಿ ದೊಡ್ಡ ನೌಕರಿದಾರನಾಗು, ದೊಡ್ಡ ಸಾಹೇಬನಂತ ಅಕ್ಕರೆಯಿಂದ ಕರೆದು ತುತ್ತಿಟ್ಟು ಮುತ್ತಿಟ್ಟು ನನ್ನನ್ನು ಶಾಲೆಗೆ ಕಳಿಸುತ್ತಿದ್ದಳು. ಆದರೆ ಒಬ್ಬ ಪದವೀಧರನಾಗಿ ಬಂದು ಯಾರ ಮುಂದೆ ಹಂಚಿಕೊಳ್ಳಲು ನನ್ನ ಸಂತೋಷವಲ್ಲ. ಹೇಳ ಅಪ್ಪಾಜಿ, ನೀನೇ ಹೇಳು. ದಯಾನಂದ, ನಿನ್ನ ತಾಯಿ ಬಹಳ ಕರುಣಾಮಯಳಪ್ಪ, ಬಹಳ ಕರುಣಾಮಯಳು. ಅವಳದು ಮುಗ್ಧ ಮನಸ್ಸು, ಕರುಣಿನ ಕಡಲಿನಂತವಳು. ಅವಳಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ ಇತ್ತು. ನೀವಿಬ್ಬರು ಚಿಕ್ಕವರಾಗಿರುವಾಗ ಹೇಳುತ್ತಿದ್ದಳು, ಸ್ವಾಮಿ, ನನ್ನ ಮಕ್ಕಳಿಬ್ಬರು ನಾಳೆ ದೊಡ್ಡ ಆಫೀಸರ್ ಆಗಿ ದೊಡ್ಡ ಸಾಹೇಬರಾಗಿ ಮನೆಗೆ ಬಂದರೆ ನಾವಿಬ್ಬರು ಆಫೀಸರ್ ತಂದೆ ತಾಯಿಗಳಲ್ಲವೆಂದು ಜಂಬ ಕೊಚ್ಚಗೊಳಿಸಿದ್ದಳು. ಆದರೆ ವಿಧಿವಶಾತ್ ಅವಳು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳಪ್ಪ ದಯಾನಂದ, ಹೊರಟು ಹೋದಳು.
ಅಣ್ಣ ಅಣ್ಣ ಏಕಣ್ಣ ಏಕೆ ಅಳುತ್ತಿರುವೆ? ಅಪ್ಪಾಜಿ ಅವರು ಏಕೆ ಹೇಳುತ್ತಿದ್ದಾರೆ? ಯಾಕಣ್ಣ ಏನಾಯ್ತು ಹೇಳಣ್ಣ, ಹೇಳು. ಧನಂಜಯ, ಯಾಕೋ ಅಮ್ಮ ನೆನಪಾಯಿತು. ಅಪ್ಪಾಜಿಯವರು ಕೂಡ ಹಿಂದಿನ ನೆನಪು ತೆಗೆದುಕೊಂಡು ದುಃಖಿಸುತ್ತಿದ್ದರು. ನಾನು ನಾಳೆ ಅರ್ಜೆಂಟ್ ಮೈಸೂರಿಗೆ ಹೋಗಬೇಕು. ಅಲ್ಲದೆ ನನ್ನ MA ಪರೀಕ್ಷೆ ಪಾಸಾದ ವಿಷಯವನ್ನು ನಿನ್ನ ಮುಂದೆ ಹೇಳಬೇಕೆಂದು ಕಾತುರಿಸುತ್ತಾ ನಿಂತಿದ್ದೆ. ಆದರೆ ತಂದೆಯ ತಾಯಿಯ ಮಮತೆ ಕಾಣದ ಪಾಂಬರನೆಂದು ಅಮ್ಮನ ಭಾವಚಿತ್ರ ಎದುರು ನಿಂತು ಅಳುತ್ತಿದ್ದೆ. ಅಪ್ಪಾಜಿಯವರು ಕೂಡ ಹಿಂದಿನ ನೆನಪು ತೆಗೆದುಕೊಂಡು ದುಃಖಿಸುತ್ತಿದ್ದರು. ಹೋಗಲಿ ಬಿಡು ಅಪ್ಪಾಜಿ, ಹೋಗಲಿ. ನಮ್ಮ ಹಣೆ ಬರಹದಲ್ಲಿ ಬ್ರಹ್ಮನ ಬರೆದ ಬರಹವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಪ್ಪಾಜಿ, ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲದೆ ನಮ್ಮ ದೈವದಲ್ಲಿ ತಾಯಿಯ ಮಮತೆಯನ್ನು ಕಾಣುವ ಭಾಗ್ಯ ಇಲ್ಲ ಅಂದಾಗ ಯಾರು ತಾನೇ ಏನು ಮಾಡಲಿಕ್ಕಾಗುತ್ತೆ ಅಪ್ಪಾಜಿ? ಯಾರು ತಾನೇ ಏನು ಮಾಡ್ಲಿಕ್ಕಾಗಿ ಅಪ್ಪಾಜಿ? ಏಕೆ ತಾಯಿಗಿಂತಲೂ ಹೆಚ್ಚಾಗಿ ನೀವಿಲ್ಲವೇ ಅಪ್ಪಾಜಿ? ತಂದೆ ತಾಯಿ ಎರಡೂ ನೀವೇ ಆಗಿರುವಾಗ ಮಡಿದು ಹೋದ ಮಾತೆ ಮರಳಿ ಬರುವಳೇನು ಅಪ್ಪಾಜಿ? ಮರಳಿ ಬರುವಳೇನು? ನೀವೇ ಹೇಳಿ ಅಪ್ಪಾಜಿ, ನೀವೇ ಹೇಳಿ. ಮಗು, ಚಿಕ್ಕವನಾಗಿದ್ದರೆ ಬಹಳ ಚೊಕ್ಕವಾಗಿ ಮಾತನಾಡಿದಪ್ಪ, ಬಹಳ ಚೊಕ್ಕವಾಗಿ ಮಾತನಾಡಿದಿ. ದೈವದ ವಿರುದ್ಧ ಹೋರಾಡುವ ಶಕ್ತಿ ಯಾರಿಗಿಲ್ಲಪ್ಪ, ಯಾರಿಗಿಲ್ಲ. ಹಾ ದಯಾನಂದ, ನಾಳೆ ನೀನು ಮೈಸೂರಿಗೆ ಹೋಗೋ ವಿಷಯ ಎಲ್ಲಿಗೆ ಬಂದಿತ್ತು? ಅಪ್ಪಾಜಿ, ನಮ್ಮ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತಿರುವ ಸಾಮಾನುಗಳಿಗೆ ಬೇರೆ ರಾಜ್ಯಗಳಲ್ಲಿ ಬಹಳ ಬೇಡಿಕೆ ಇದೆ. ಹೆಚ್ಚಿನ ರೀತಿ ತಯಾರಾಗುತ್ತಿರುವ ಮಿಷನ್ಗಳಿಗೆ ಹಿಂದೆ ಆರ್ಡರ್ ಕೊಟ್ಟರು ಬರುವೆ. ನಾನು ಹಿಂದೆ ಹೊರಡುವ ಸಿದ್ಧತೆಯಲ್ಲಿರುವೆ ಅಪ್ಪಾಜಿ. ಹೋಗಿ ಬಾರದನಿಂದ ಆ ಜಗಜ್ಯೋತಿ ಬಸವೇಶ್ವರ ನಿನಗೆ ಒಳ್ಳೆಯದನ್ನು ಮಾಡಲಿ. ಹಾ ಅಣ್ಣಯ್ಯ, ನೀನು MA ಪಾಸಾದ ವಿಷಯಕ್ಕೆ ಸಂತೋಷಕ್ಕಾಗಿ ತಂದ ಸಿಹಿಯನ್ನು ಕೊಡುವೆಯೋ ಅಥವಾ ಹಾಗೆ ಮರೆಸಿಕೊಂಡು ಹೋಗ್ಬೇಕಂದಿರುವೆಯೋ? ಇಲ್ಲ ತಮ್ಮ, ನಾನು ಪಾಸಾಗಿದ್ದೆ ಹೆಚ್ಚೆ, ನಿನಗೆ ಸಿಹಿ ತಿನ್ನಿಸುವುದೇ ಹೆಚ್ಚೆ. ಎಲ್ಲಿ ಆನ್ ಓ ದಯಾನಂದ, ಧನಂಜಯ, ನೀವಿಬ್ಬರು ನನ್ನೆರಡು ಕಂಗಳಿದ್ದಂತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ನಂದವನದಂತಿರೋ ಮನೆಯು ನಂದ ಗೋಕಲವಾಗಿರಬೇಕು ನಾವ. ಇದರಲ್ಲಿ ಯಾರ್ದೋ ತಪ್ಪಿರಲಿ, ಸಂತೈಸಿಕೊಂಡು ಹೋಗಬೇಕು ತಾನೇ? ಅಪ್ಪಾಜಿ, ಈ ಮಾತನ್ನು ನನಗೆ ಹೇಳಬೇಕೆ? ನಿಮ್ಮ ಮಾತಿನಂತೆ ಆಯ್ತೆ? ಆಯ್ತಪ್ಪ. ನೀನಷ್ಟಪ್ಪ ಧನಂಜಯ, ನೀನಷ್ಟ. ಹಾಗೆ ಆಗಲಿ ಅಪ್ಪಾಜಿ, ನೀ ಹೇಳ್ದಂಗೆ ಆಗಲಿ. ದಯಾನಂದ, ನೀನು ಮೈಸೂರಿಗೆ ಹೋಗಲು ಬೇಗನೆ ರೆಡಿಯಾಗಿ ನಡಿಯಪ್ಪ. ಅಪ್ಪಾಜಿ, ನಾನು ಕೂಡ ಕಾಲೇಜ್ಗೆ ಹೋಗಿ ಬರ್ತೇನೆ. ನಾನು ಹೋಗಿ ಬರ್ತೇನೆ. ಹೋಗಿ ಬಾ ಮಗು. ಅಪ್ಪಾಜಿ, ನಾನು ಕಾಲೇಜ್ಗೆ ಹೋಗ್ತೀನಿ. ಕಾಲೇಜಲ್ಲಿ ಏನೋ ರಾಣೇಬೆನ್ನರಲ್ಲಿ ಆಶಾಲಾಟ ಅಂತ ನಾಟಕ ಹಚ್ಚಾರಂತ ಅಪ್ಪಾಜಿ. ಆದ್ರಿಂದ ಎಲ್ಲ ನಮ್ಮ ಫ್ರೆಂಡ್ಸ್ ನಾಟಕ ನೋಡಕ್ ಹೊಂಟ್ರೆ ನನಗೂ ನಾಟಕ ನೋಡಕ್ ಪೈಸೆ ಕೊಡು ಅಪ್ಪಾಜಿ. ಆಯ್ತಪ್ಪ, ತೆಗೆದುಕೋ. ಆಯ್ತಪ್ಪಾಜಿ, ಥ್ಯಾಂಕ್ಸ್ ಅಪ್ಪಾಜಿ, ಬಾಯ್. ನಮ್ಮ ಧನಂಜಯ ಅದನಲ್ರಿ, ಭಾರಿ ತುಂಟ್ರಿ ಅವ, ಭಾರಿ ತುಂಟವ. ದೇವ, ನಾನಾವ ಪಾಪ ಮಾಡಿದನೆಂತೂ ನನಗೆ ಈ ಶಿಕ್ಷೆ ಕೊಡ್ತಾ ಇದೆಯಾ? ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡರಲ್ದೆ ಇನ್ನು ಈ ಕಲಿಯುಗದಲ್ಲಿ ವರದಕ್ಷಿಣೆ ಇಲ್ಲಾರ್ದೆ ನನ್ನನ್ನು ಯಾರು ತಾನೇ ಮದುವೆ ಆಗ್ತಾರೆ? ಯಾವುದಾದ್ರೂ ಒಂದು ರೂಪದಲ್ಲಿ ನೀನೇ ದಾರಿ ತೋರಿಸು ತಂದೆ, ನೀನೇ ದಾರಿ ತೋರಿಸು.
ನನ್ನಂಥ ಅನಾಥ ಹೆಣ್ಣಿನ ರಕ್ಷಣೆಗೆಂದು ಆ ಬ್ರಹ್ಮನು ನನ್ನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿರುವನು. ನೀವು ಅಂದ್ರೆ ಅದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ. ಏಯ್, ಯಾರೋ ನೀನು? ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಕೆಣಕಲು ಬಂದಿದ್ದೀಯಲ್ಲ ಲೋಫರ್. ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನಗೆ? ಮಿಸ್ ಭಾರತಿ, ಈಗಿನ ಕಲಿಯುಗದಲ್ಲಿ ನಾಚಿಕೆ, ಮಾನ, ಮರ್ಯಾದೆಯನ್ನು ಬಿಟ್ಟು ನಿಂತವರೇ ಜಗದಲ್ಲಿ ರಾಜನಾಗಿ ಬೆರೆಯಬಲ್ಲರು. ಯಾವುದೇ ಪಾಪದ ಕಾರ್ಯವನ್ನು ಸಾಧಿಸಬಹುದು. ಮಾನ, ಮರ್ಯಾದೆ, ನಾಚಿಕೆಯಿಂದ ಬಾಳಿದರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಭಾರತಿ, ಸುಮ್ಮನೆ ವೇಳೆ ಹರಣ ಮಾಡಬೇಡ. ಮಾತಾಡೋ. ಭಾರತಿ, ಇವನಿಗೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು? ಏಯ್, ಯಾರೋ ನೀನು? ಇಲ್ಲಿಗೆ ಬಂದೆ? ಭಾರತಿ, ನೀನಿಲ್ಲಿಗೆ ಪೂಜೆಗೆ ಬರುವಿ ಎಂದೇ ನಾನಿತ್ತ ಧಾವಿಸಿ ಬಂದೆ. ಅಲ್ಲದೆ ನಿನ್ನ ಹೆಸರು ನನಗೆ ಹೇಗೆ ಗೊತ್ತಾಯ್ತು ಎಂದು ನಿನಗೆ ದಿಗ್ಭ್ರಮೆಯಾಗಿರ್ಬೇಕಲ್ಲವೇ? ತೂ ಹೈ ಮೇರಾ ನಜರ್ ಗುಲಾಬ್. ನಾನ್ಯಾರಂದು ಗೊತ್ತಾ? ಅಂದು ನಾವಿಬ್ಬರು ಕಾಲೇಜ್ ಕಲಿಯುವಾಗ ನಾನು ನಿನಗೊಂದು ಪ್ರೇಮ ಪತ್ರ ಬರೆದಿದ್ದೆ. ಮರುಪತ್ರದಲ್ಲಿ ನೀನು ಏನೆಂದು ಬರೆದಿದ್ದೆ? ನನ್ನ ಕೆಣಕಲು ಬಂದರೆ ನಿನ್ನ ಕೊರಳಿಗೆ ಬೆಟ್ಟಿನ ಹಾರದ ಸನ್ಮಾನ ಎಂದು. ಎಂದು ನೀನು ಒಂಟಿಯಾಗಿ ಸಿಕ್ಕಿರುವಿ. ನಿರಾಕರಿಸದೆ ಸುಮ್ಮನೆ ಸಮ್ಮತಿ ನೀಡು ಈ ನಿನ್ನ ಪ್ರಣಯಿಗೆ. ನನ್ನ ಕಾಲೇಜ್ನಲ್ಲಿ ಓದ್ತಿದ್ದಾಗ ನನ್ನ ಜೊತೆಗೂಡಿ ಓದಿರುವ ಕ್ಲಾಸ್ಮೇಟ್ ರಜನಿಕಾಂತ್. ಈಗ ಗೊತ್ತಾಯ್ತು ನೀನು ಯಾರು ಅಂತ. ಅಂದು ಬರೀ ಮಾತಿನಲ್ಲಿ ನಿನಗೆ ಉಪದೇಶ ಮಾಡಿದ್ದೆ. ಹಿಂದೇನಾದ್ರೂ ನೀನು ನನ್ನ ಕೆಣಕಲು ಬಂದಿದ್ದೆ ನಿಜವಾದ್ರೆ ಕಾಲಲ್ಲಿರುವ ಮೆಟ್ಟಲಿಂದ ಮೋಕ್ಷ ಮಾಡಬೇಕಾಗುತ್ತೆ. ಹಲವಾರು ರಕ್ತಕ್ಕೆ ಹುಟ್ಟಿದ ಹೋದರದ ಹೆಣ್ಣೆ, ಮ್ಯಾನೇಜರ್ ನಾದ ಈ ಗಂಡುಗಳಿಗೆ ಚಪ್ಪಲಿ ಎತ್ತುವಷ್ಟು ಧೈರ್ಯ ಬಂದಿತೆ ನಿನಗೆ? ಅಪಮಾನ, ಇದು ದೊಡ್ಡ ಅಪಮಾನ. ಭಾರತಿ, ಋತುಯಂತಿರುವ ಈ ನಿನ್ನ ರೂಪವನ್ನು ನೋಡಿ ದೊರೆಯುತ್ತಿದೆ ನನ್ನ ಮಲ ನಿನ್ನ ಮಿಲನಕ್ಕಾಗಿ. ಸುಮ್ಮನೆ ನಿರಾಕರಿಸಬೇಡ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಪಾಡಿಗೆ ನನ್ನನ್ನು ಕೈ ಬಿಟ್ಟು ಬಿಟ್ಬಿಡು. ನನ್ನನ್ನು ಕೆಣಕಲು ಬರಬೇಡ. ನನ್ನ ಕೈ ಮುಗಿದು ಕೇಳ್ಕೊಳ್ತೇನೆ, ನನ್ನನ್ನು ಬಿಟ್ಟು ಬಿಡು. ಮಿಸ್ ಭಾರತಿ, ನನ್ನಂತ ಕಾಮಾಂಧನಿಗೆ ಕಾಲಿಡಿದು ಬೇಡುವುದನ್ನು ಕಂಡರೆ ನನಗೆ ನಗು ಬರುತ್ತಿದೆ. ನೋಡು, ನನ್ನ ಮಾತನ್ನು ಕೇಳು. ಒಂದು ಹೆಣ್ಣಿಗೆ ಶೀಲವೇ ಆಭರಣ, ಶೀಲವೇ ಅವಳ ಭರಣ. ದಯವಿಟ್ಟು ನಿನ್ನ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಎಲೆ ಹಲವಾರು ರಕ್ತಕ್ಕೆ ಹುಟ್ಟಿದ ಹಾದರದ ಹೆಂಡೆ, ನನ್ನಂತ ಕಾಮಾಂಧನಿಗೆ ಕರುಣೆಯಿಂದ ಬೇಡುವುದನ್ನು ಕಂಡು ನನಗೆ ನಗು ಬರುತ್ತಿದೆ. ಆ ದೇವರನ್ನು ಪೂಜಿಸಿ ಪ್ರಾರ್ಥಿಸಿದ್ದರೆ ಎಷ್ಟೋ ಮೇಲಿತ್ತು. ಪಾಪಿ, ನಿನ್ನಂತವನಿಗೆ ಕರುಣೆ ಇಲ್ಲದಿದ್ದರೆ ಏನು? ದೇವರಂತ ಒಬ್ಬ ಇದ್ದಾನೆ. ಯಾವುದಾದರೂ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡುತ್ತಾನೆ. ಆ ಧೈರ್ಯ ನನ್ನಲ್ಲಿದೆ. ದೇವರು ಎಲ್ಲಿದ್ದಾನೆ? ದೇವರು ಹೇಗಿದ್ದಾನೆ? ಆ ನಿನ್ನ ದೇವರು ಅವನು ನಮ್ಮಂತ ಶ್ರೀಮಂತರ ದೇವರು. ಶ್ರೀಮಂತರ ಪಕ್ಷಪಾತಿ. ಶ್ರೀಮಂತರು ಯಾವುದೇ ಪಾಪದ ಕಾರ್ಯ ಮಾಡಿದರು, ಹೆಣ್ಣಿನ ಶೀಲಹರಣ ಮಾಡಿದರು, ಧನವೆಂಬ ಆಶೀರ್ವಾದದಿಂದ ರಕ್ಷಿಸಿ ಬಿಡುತ್ತಾನೆ. ಎಂದು ನೀನು ಒಂಟಿಯಾಗಿ ಸಿಕ್ಕಿರುವಿ, ನಿನ್ನ ಶೀಲಹರಣ ಮಾಡಿಯೇ ತೀರುತ್ತೇನೆ. ಬಂದು ಕಾಪಾಡಲಿ. ಯಾರಪ್ಪ
ಏನಪ್ಪ ನಿನ್ನ ಮಹಿಮ? ಲೈ ನೀನವನಲ್ಲಿ ಬದ್ಮಾಸ್. ಮಿಸ್ಟರ್, ಮರ್ಯಾದೆ ಕೊಟ್ಟು ಮಾತನಾಡು. ಲೇ ಬದ್ಮಾಸ್, ಒಂದು ಗಂಡು ಒಂದು ಹೆಣ್ಣಿನೊಡನೆ ಏಕಾಂತವಾಗಿ ಬೆರೆಯುತ್ತಿರುವಾಗ ಬಂದು ಆತಂಕ ತಂದ ನಿನ್ನಂತ ಗುನ್ನಿಗೆ ಅಲೆ ಹಚ್ಚಿ ಮಾತನಾಡುವುದೇ ಈ ರಜನಿಕಾಂತನ ಸಿದ್ಧಾಂತ. ಲೇ ಹಲಕ ನನ್ನ ಮಗನೇ, ಬರುತ್ತಲೇ ನಾನು ನಿನಗೆ ಮರ್ಯಾದೆ ಕೊಟ್ಟಿದ್ದೆ. ಯಾಕಪ್ಪ ಎಂದು ಮರ್ಯಾದೆ ಕೊಟ್ಟೆ? ಲೇ ಹಚ್ಚಿ ಮಾತನಾಡೋದಷ್ಟೇ ಅಲ್ಲ, ನನ್ನ ಬೂಟಿಗಾಲಿನಿಂದ ನಿನ್ನ ಮಸಣದ ಮನೆಯ ಬಾಗಿಲನ್ನು ತೆರೆಯುವಂತೆ ಒಲಿತಿದ್ದೆ. ಆದರೂ ಯಾಕಪ್ಪ ಎಂದು ಮರ್ಯಾದೆ ಕೊಟ್ಟಿದ್ದೆ. ಇದು ನಮ್ಮದು ಕನ್ನಡ ನಾಡು, ಕಲಾವಿದರ ಬೀಡು, ಕವಿಗಳ ನಾಡು. ಅಂತ ನಾಡಿನಲ್ಲಿ ಹುಟ್ಟಿದವನೊಬ್ಬ ನಾನಂತ. ಅದಕ್ಕಾಗಿ ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದ್ದೇನೆ ಮಗನ. ಮಿಸ್ಟರ್, ಯಾರು ನೀನು? ನಿನ್ನ ಹೆಸರೇನು? ಐ ಎಂ ಜಮೀನ್ದಾರ್ ರಾಜೇಶಪ್ಪನವರ ಪುತ್ರ, ಹಾಲಮದದ ಹುಲಿ ಅಂತ. ಮಿಸ್ಟರ್ ದಯಾನಂದ್, ಸುಮ್ಮನೆ ನನ್ನೊಡನೆ ಸಮರ ನಡೆಸಬೇಡ. ಮರ್ಯಾದೆಯಿಂದ ಹೇಳಿ, ಕರುಣೆಯಿಂದ ಕೈ ಬಿಟ್ಟರೆ ರಜನಿ, ಕೆಟ್ಟ ದೃಷ್ಟಿಯಿಂದ ಸಿಟ್ಟಿ ಗೆದ್ದರೆ ಖರಾಬ್ ದಿಲ್ಕ ರಾಜ. ಈ ರಜನಿಕಾಂತ್ ಎನ್ನುವುದನ್ನು ಮಾತ್ರ ಮರೆಯದಿರು. तू खराब दिल का राजा हो तो तेरा पिता ಕೊಪ್ಪರ್ ದೇಶ. ನಾನು ಸಿಟ್ಟಿಗೆದರೆ ಘಟ ಸರ್ಪವುದಂತೆ. ಈ ಹೆಣ್ಣನ್ನು ಬಿಟ್ಟು ಹೋಗುವು ಅಥವಾ ಸಾವನ್ನು ಅವಮಾನಿಸಿಯೋ? ಮಿಸ್ಟರ್ ದಯಾನಂದ್, ಹೋಗಕ್ಕೆ ವಿಧಿಯಿಲ್ಲ. ಈ ರಜನಿಕಾಂತನಿಗೆ ಸಾವಿಲ್ಲ ಎನ್ನುವುದನ್ನು ಮಾತ್ರ ಮರೆಯದಿರು. ತಂದೆಯ ಕೈ, ಈ ಅನ್ನ ಉಂಡ ಕೈಯಿಂದ ನಿನ್ನ ಎದೆಗೆ ಗುದ್ದಿದರೆ ನಿನ್ನ ಬಾಯಿಂದ ರಕ್ತದ ಸೆಲೆ ನದಿಯಾಗಿ ಹರಿಯುವುದು ಈ ಭೂಮಿ ಮೇಲೆ. ಮಿಸ್ಟರ್ ದಯಾನಂದ್, ನನ್ನ ಕಾರ್ಯದಲ್ಲಿ ಅಡ್ಡ ಬಂದ ನಿನಗೆ ನಿನ್ನ ಸಂಸಾರದಲ್ಲಿ ಎಂದೆಂದಿಗೂ ಸೇಡಿನ ಕಿಡಿ ಕಾರದ ಬಿಡಲಾರ ಈ ಗಂಡುಗಲಿ. ನನ್ನ ಸಂಸಾರವಲ್ಲ, ನನ್ನ ಪ್ರಾಣವಾದರೂ ಚಿಂತೆ ಇಲ್ಲ. ಇದನ್ನು ಎದುರಿಸಲು ಚಾಲೆಂಜ್ ಮಾಡ್ತಾರೆ ಕಾಣೋ ಗಜ್ಜಕ್ಕೂ ಬಚ್ಚ. ಚಾಲೆಂಜ್ दयानंद, ಚಾಲೆಂಜ್. यह रजनीकांत का जिंदगी का पहला हाथ. ಮಿಸ್ಟರ್ ದಯಾನಂದ್, ನಾವು ಹೊತ್ತಿಸುತ್ತಿರುವ ಈ ಸಿಗರೇಟಿನ ಕಿಡಿಯಂತೆ ನನ್ನ ದೇಶಾಗ್ನಿಯ ಜ್ವಾಲೆ ನಿನ್ನ ಬಾಳ ಬಣಿವೆಗೆ ನಾಂದಿಯಾಗುತ್ತದೆ. ಯು ಮೈಂಡ್ ಇಟ್. ಅಂತ ಕಿಡಿಯನ್ನು ಕಡೆಗಾಣಿಸುವ ಕಲೆ ನನಗೆ ಚೆನ್ನಾಗಿ ಗೊತ್ತಲ್ಲೋ ಗಜ್ಜಕ್ಕೂ ಬಚ್ಚ. ಮಿಸ್ಟರ್ ದಯಾನಂದ್, ಇದು ಈ ರಜನಿಕಾಂತನ ಜೀವನದ ಮೊದಲನೆಯ ಸೋಲು ಗೆಲುವಿನ ಹೆದ್ದಾರಿ ಎಂಬ ನಾಣ್ಣುಡಿಯಂತೆ ಪುನಃ ಪ್ರಯತ್ನಿಸಿ ಈ ಭಾರತೀಯ ದೇಹ ಸುಖ ಸವಿಯದೆ ಬಿಡಲಾರ ಗಂಡಗಲಿ. ಮಿಸ್ಟರ್ ದಯಾನಂದ್, ಯಹ ರಜನಿ ಬಹುತ್ ತಿಮ್ಮತ್ವಲ ಮಾಡಿ. ಯಾ ದಯಾನಂದ್ ಬಹು ತಾಕತ್ವಾಲ. ಬರ್ತೀನಿ ಮಗನೇ. ಯಾರು? ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಭಾರತಿ ಅಂತ. ತಾವ್ಯಾರು? ಐ ಎಂ ಶ್ರೀಯುತ ಜಮೀನ್ದಾರ್ ರಾಜೇಶಪ್ಪನವರ ಪುತ್ರ ದಯಾನಂದ್ ಅಂತ ನನ್ನ ಹೆಸರು. ಬರೀ ನನ್ನ ಪರಿಚಯವಾಯಿತು, ತಮ್ಮ ಪರಿಚಯವಾಗಲಿಲ್ಲವಲ್ಲ? ನನ್ನ ಪರಿಚಯ ಏನಂತ ಹೇಳಿ ಸರ್. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡಿರುವ ನತದೃಷ್ಟಳು ನಾನು. ಅಂದರೆ ನಾನೊಬ್ಬಳು ಅನಾಥೆ. ಅದರ ವೇದನೆ ನನಗೆ ಗೊತ್ತಿದೆ ಭಾರತಿ. ನಾನು ಸಿರಿ ಸಂಪತ್ತಲ್ಲಿ ಶ್ರೀಮಂತನಾದರೂ ತಾಯಿ ಮಮತೆಯಿಂದ ಬಡವನಾಗಿರುವೆ. ತಾವು ಎಲ್ಲಿಗೆ ಹೊರಟಿರುವಿರಿ? ದಯಾನಂದ್ ಅವರೇ, ದೇವರ ಪೂಜೆಗಂತ ಹೊರಟಿದೆ. ಅಷ್ಟರಲ್ಲಿ ಈ ಕಾಮಾಂಧನಿಂದ ಸಿಲುಕಿಕೊಂಡು ನರಳ್ತಾ ಇರಬೇಕಾದ್ರೆ ದೇವರಂತೆ ಬಂದು ನನ್ನನ್ನು ಕಾಪಾಡಿದ್ರಿ. ಆ ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ. ತಮಗೆ ಮದುವೆ ಆಗಿದೆಯಾ? ನಾನಿನ್ನೂ ಅವಿವಾಹಿತೆ. ಯಾಕೆ? ನಾನೊಂದು ಮಾತು ಕೇಳಲಿ? ನೋಡಿ, ನನ್ನ ಕೈಯಿಂದ ಆಗೋತಿದ್ರೆ ಖಂಡಿತ ನಾನು ನೆರವೇರಿಸ್ತೀನಿ. ಯಾವ ಮಾತಂತ ಕೇಳಿ. ನೀನು ಪ್ರಾಮಿಸ್ ಮಾಡಿದರೆ ನಿನ್ನನ್ನು ಖಂಡಿತ ಮದುವೆ ಆಗಲು ನಾನು. ದಯಾನಂದ್, ಇದೇನು ಹೇಳ್ತೀರಾ?
ಈ ಕಲಿಯುಗದಲ್ಲಿ ವರದಕ್ಷಿಣೆ ಇರ್ಲಾರ್ದೆ ನನ್ನಂತ ನತದೃಷ್ಟಳನ್ನ ಯಾರು ತಾನೇ ಕೈ ಹಿಡಿತಾರೆ? ನೀವೇ ಹೇಳಿ. ಸತ್ಯವಾಗು ಭಾರತಿ, ನನ್ನ ಹೆತ್ತ ಮಾತಾ ಪಿತರಾಣಿಗೂ ಸತ್ಯ. ಅಂದ್ರೆ ಸತ್ಯವಾಗ್ಲೂ ನೀವು ನನ್ನ ಕೈ ಹಿಡಿತೀರಿ? ಸತ್ಯ ಭಾರತಿ. ಐ ಲವ್ ಯು ದಯಾ. ಐ ಲವ್ ಯು ಭಾರತಿ. ಇದೇ ಸಂತೋಷ ಸಂಭ್ರಮದಿ ತುಂಬಿ ಬರಲಿ ಸಂಗೀತದ ಭೋಗ್ಯ ಅಂತ. ಬಳೆ ಸಾರೆ ಬಾ ಬಾರೆ ಪ್ರೇಯಸಿ, ಬಳೆ ಸಾರೆ ಬಾ ಬಾರೆ ಪ್ರೇಯಸಿ, ನಾ ಬಯಸಿದ ನಿಜ ರೂಪಸೆ, ನಾ ಬಯಸಿದ ನಿಜ ರೂಪಸೆ. ಬಳಿ ಸಾರಿ ಬಾ ಬಾರೋ ಪ್ರಿಯತಮ, ಬಳಿ ಸಾರಿ ಬಾ ಬಾರೋ ಪ್ರಿಯತಮ, ನನ್ನ ಬಾಳಿನ ಮಧುಚಂದ್ರಮ, ನನ್ನ ಬಾಳಿನ ಮಧುಚಂದ್ರಮ. ನಮ್ಮಿಬ್ಬರ ಜೀವನ ಅನುರಾಗದ ಬಂಧನ, ನಮ್ಮಿಬ್ಬರ ಜೀವನ ಅನುರಾಗದ ಬಂಧನ. ಕನಸಲ್ಲೂ ಕಂಡೆ ನಿನ್ನ, ಮನಸ್ಸಲ್ಲೂ ಕಂಡೆ ನಿನ್ನ, ನಾ ಬಯಸಿದ ನಿಜ ರೂಪಸೆ, ನಾ ಬಯಸಿದ ನಿಜ ರೂಪಸೆ. ಬಳಿ ಸಾರಿ ಬಾ ಬಾರೋ ಪ್ರಿಯತಮ, ಬಳಿ ಸಾರಿ ಬಾ ಬಾರೋ ಪ್ರಿಯತಮ, ನನ್ನ ಬಾಳಿನ ಮಧುಚಂದ್ರಮ, ನನ್ನ ಬಾಳಿನ ಮಧುಚಂದ್ರಮ. ಬಳೆ ಸಾರೆ ಬಾ ಬಾರೆ ಪ್ರೇಯಸಿ, ಬಳೆ ಸಾರೆ ಬಾ ಬಾರೆ ಪ್ರೇಯಸಿ, ನಾ ಬಯಸಿ